ಅಸ್ಮದ್ಗುರುಭ್ಯೋ ನಮಃ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ತಮ್ಮೆಲ್ಲರಿಗೂ ಕೂಡ ಕಲರ್ಸ್ ಟಾಕೀಸ್ ಮೀಡಿಯಾಗೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತಾ 2026 ಮೇಷರಾಶಿಯ ಫಲ ಹೇಗಿರುತ್ತೆ? ಈ ಮೇಷರಾಶಿಯಲ್ಲಿ ಅಶ್ವಿನಿ ಭರಣಿ ಕೃತಿಕಾ ಪಾದಂ ಅಂತೇಳಿ, ಅಂದರೆ ಅಶ್ವಿನಿ ನಕ್ಷತ್ರದ 4 ಪಾದಗಳು, ಭರಣಿ ನಕ್ಷತ್ರದ 4 ಪಾದಗಳು, ಕೃತಿಕಾ ನಕ್ಷತ್ರದ 1ನೇ ಪಾದ ಇರತಕ್ಕಂಥದ್ದಾಗುತ್ತೆ. ಹಾಗಾದರೆ ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಮೇಷರಾಶಿ. ಈ ಮೇಷರಾಶಿ ಅಂತಕ್ಕಂಥದ್ದು 12 ಭಾವಗಳಲ್ಲಿ ಅತ್ಯಂತ ಒಂದು ಪ್ರಭಾವಿತವಾಗಿ ಮತ್ತು ಬಲಯುತವಾಗಿರ್ತಕ್ಕಂಥ ರಾಶಿ. ಅಶ್ವಿನಿ ದೇವತೆಗಳು ಅಂತ ನಾವು ಕರಿತೀವಿ. ಆಪೇಕ್ಷೆಗಳನ್ನು ಹುಟ್ಟುವಂಥದ್ದು. ಯಾಕೆಂದರೆ ನಮ್ಮ ಯಾವುದೇ ಕೆಲಸದಲ್ಲೂ ಕೂಡ ವಿಶೇಷವಾಗಿ ಅದರೊಟ್ಟಿಗೆ ಪರಿಣಿತಿಯನ್ನು ಹೊಂದಿದ್ದಾಗ ಮಾತ್ರ ಆ ಕೆಲಸಗಳಲ್ಲಿ ನಾವು ಮಗ್ನರಾಗಲಿಕ್ಕೆ, ಅದರಲ್ಲಿ ನಾವು ಸಕ್ಸಸ್ ಆಗಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಅಂತಹ ಸಕ್ಸಸ್ ಅಂತಕ್ಕಂಥದ್ದು ಏನಪ್ಪ ಅಂದರೆ, ಪ್ರತಿಯೊಂದು ವಿಷಯದಲ್ಲೂ ಕೂಡ ನಾವು, ಯಾಕೆಂದರೆ ಯಾವುದೇ ಒಂದು ಕಂಪ್ಯೂಟ್ರಲ್ಲಿ ಒಂದು ಕೆಲಸವನ್ನು ಮಾಡಬೇಕಾದ್ರೂ ಕೂಡ ಅದರೊಟ್ಟಿಗೆ ಅವಗಾಹನೆ ಬೇಕು. ಹಾಗಾಗಿ ಈ ಮೇಷರಾಶಿಯವರು ಅತ್ಯಂತ ಸುಭದ್ರರಾಗಿ ತಮ್ಮ ಬದುಕನ್ನು ಕಟ್ಟಿಕೊಳ್ಳುವಂತಹ ಪರಿಶ್ರಮದಲ್ಲಿ ಯಾವಾಗಲೂ ಕೂಡ ಮುಂದೆ ಇರತಕ್ಕಂಥವ್ರು ಆಗ್ತಾರೆ. ಎರಡನೇದಾಗಿ ಈ ಭರಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರು, ಭರಣಿ ನಕ್ಷತ್ರ ಅಂದರೆ ಧರಣಿ ಆಳ್ತಕ್ಕಂಥವ್ರು ಅಂತ. ಯಾಕೆಂದರೆ ಅತ್ಯಂತ ಪ್ರಮುಖವಾಗಿ ಪ್ರಬಲ ವ್ಯಕ್ತಿಗಳಾಗಿರ್ತಾರೆ. ಮೇಷರಾಶಿಯವರು ಯಾವತ್ತೂ ಕೂಡ ಪ್ರಬಲ ವ್ಯಕ್ತಿಗಳಾಗಿರ್ತಾರೆ. ತಮ್ಮ ಪರಿಶ್ರಮದಿಂದ ಮೇಲೆ ಬರಬೇಕಂತಕ್ಕಂಥ ಹಂಬಲವನ್ನು ಇಟ್ಕೊಂಡಿರ್ತಾರೆ. ಜೊತೆಗೆ ರಾಜಕೀಯ, ಪೊಲೀಸ್ ಕ್ಷೇತ್ರ ಅಥವಾ ಆರಕ್ಷಕರಾಗಿರ್ತಕ್ಕಂಥದ್ದು, ಮಿಲಿಟರಿ, ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸುವಂತಹ ಶಕ್ತಿ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗಿರುತ್ತೆ. ಹಾಗಾಗಿ ಅಂತಹ ಮೇಷರಾಶಿಯವರಿಗೆ ಈ 2026ನೇ ವರ್ಷದಲ್ಲಿ ಏನೆಲ್ಲ ಶುಭಗಳಿದೆ, ಏನು ಅಶುಭಗಳಿದೆ, ಆರೋಗ್ಯದಲ್ಲಿ ಹೇಗಿರುತ್ತೆ, ವ್ಯವಹಾರ ವ್ಯಾಪಾರಾದಿಗಳಲ್ಲಿ ಹೇಗಿರುತ್ತಪ್ಪ ಅಂದರೆ, ಮೊದಲನೇದಾಗಿ ಮೇಷರಾಶಿಯವರಿಗೆ ಅತ್ಯಂತ ಫಲಪ್ರದವಾಗಿರ್ತಕ್ಕಂಥದ್ದು ಏನಪ್ಪ, ಅವರಿಗೆ ಬಲ ಏನಪ್ಪ ಅಂದರೆ ಮನೋಬಲ. ಮೇಷರಾಶಿಗೆ ಅಧಿಕಾರಕನಾಗಿರ್ತಕ್ಕಂಥವನು ಕುಜನಾದುದರಿಂದ ಮೇಷರಾಶಿಯಿಂದ ಮೇಷ, ವೃಷಭ, ಮಿಥುನ ರಾಶಿಯಲ್ಲಿ, ಇವಾಗ ಗುರು ಮಿಥುನ ರಾಶಿಯಲ್ಲಿ ಇನ್ನೇನು ನಾವು ಈ ವರ್ಷವನ್ನು ಗಮನಿಸಿದಾಗ ಜೂನ್ 1ನೇ ತಾರೀಕಿಂದ 2ನೇ ತಾರೀಕಿಂದ, ಜೂನ್ 2ನೇ ತಾರೀಕಿಂದ ಆ ಗುರುವು ಕಟಕ ರಾಶಿಗೆ ಉಚ್ಚನಾಗಿ ಪ್ರವೇಶವನ್ನು ಮಾಡ್ತಾನೆ. ಮೇಷರಾಶಿಗೆ 3ನೇ ಭಾವದಲ್ಲಿರ್ತಕ್ಕಂಥ ಗುರುವು, ಏಕೆಂದರೆ ಸ್ವಲ್ಪ ಮಟ್ಟಿಗೆ ಮಾನಸಿಕವಾದಂಥ ಒತ್ತಡಗಳನ್ನು, ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಸ್ವಲ್ಪ ವೈಮನಸ್ಸುಗಳನ್ನು ಅಥವಾ ಮಿತ್ರರೊಟ್ಟಿಗೆ ಸ್ವಲ್ಪ ಮನಸ್ತಾಪಗಳನ್ನು ಕೊಡ್ತಕ್ಕಂಥ ಒಂದು ಸಂದರ್ಭ ಇರುತ್ತೆ. ಯಾಕಂದರೆ ವ್ಯಯಭಾವದಲ್ಲಿ 12ನೇ ಭಾವದಲ್ಲಿ ಮುಖ್ಯವಾಗಿ ಶನಿ ಕೂತ್ಕೊಂಡಿದ್ದಾನೆ. ಯಾಕಂದರೆ ಯಾವುದೇ ವಿಚಾರವನ್ನು ಕೂಡ ಈ ಮೇಷರಾಶಿಯವರು ಜೂನ್ ತನಕ ಸ್ವಲ್ಪ ನಿಧಾನವಾಗಿ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡಿದ್ದೆ ಆದರೆ ಖಂಡಿತ ಅವರಿಗೆ ಶುಭದಾಯಕವಾಗಿರ್ತಕ್ಕಂಥ ಫಲ ಸಿಗುತ್ತೆ. ಯಾಕೆಂದರೆ ಮನೋಬಲಯುತವಾಗಿ ಕೆಲಸವನ್ನು ಮಾಡಬೇಕು. ಮೇಷರಾಶಿಯವರಿಗೆ ಶನಿ ಅಂದರೆ ದಶಮಾಧಿಪತಿ ಆಗಿರ್ತಕ್ಕಂಥ ಶನಿ ವ್ಯಯಭಾವದಲ್ಲಿ ಕೂತ್ಕೊಂಡಿದ್ದಾನೆ. ಹಾಗಾಗಿ ಉದ್ಯೋಗದಲ್ಲಿ ಕೂಡ ಸ್ವಲ್ಪ ಸೂಕ್ಷ್ಮಾತೀತವಾಗಿರ್ತಕ್ಕಂಥ ವಿಚಾರಾದಿಗಳನ್ನು ಗಮನಿಸಿ, ಯಾರೊಟ್ಟಿಗೂ ಕೂಡ ಮನಸ್ತಾಪಗಳನ್ನು ಮಾಡಿಕೊಳ್ಳದ ಹಾಗೆ ಒಂದು ಸುಭದ್ರವಾಗಿರ್ತಕ್ಕಂಥ ನಿಮ್ಮ ಬದುಕನ್ನು ನೀವು ನಿರೂಪಣೆ ಮಾಡಿಕೊಂಡಾಗ ಅಥವಾ ನಿರೂಪಿಸಿಕೊಂಡಾಗ ಖಂಡಿತ ನಿಮಗೆ ಆ ಶುಭದಾಯಕವಾಗಿರ್ತಕ್ಕಂಥ ಸಕ್ಸಸ್ಮೆಂಟ್ ಅಂತಕ್ಕಂಥದ್ದು ನಿಮಗೆ ಸಿಗ್ತಕ್ಕಂಥದ್ದಾಗುತ್ತೆ. ಮೇಷರಾಶಿಯವರು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ತನ್ನ ಕೋಪವನ್ನು ತನ್ನ ಕೈಯಲ್ಲಿ ಇಟ್ಕೊಳ್ಬೇಕು. ಎರಡನೇದೇನಪ್ಪ ಅಂದರೆ, ಉದ್ಯೋಗಾಧಿಪತಿಯಾಗಿರ್ತಕ್ಕಂಥ ಶನಿಯು ಲಾಭ ಉದ್ಯೋಗಾಧಿಪತಿಯಾಗಿದ್ದು ಅವನೇ ಮೇಷರಾಶಿಗೆ ಮಾರಕನಾಗಿರೋದ್ರಿಂದ ಉದ್ಯೋಗದಲ್ಲಿ ಸ್ವಲ್ಪ ಅಡೆತಡೆಗಳಾಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಉದ್ಯೋಗದಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಈ ಜೂನ್ವರೆಗೆ ನೀವು ಕೆಲಸವನ್ನು ಬದಲಾಯಿಸಿಕೊಳ್ಳುವಂಥ ಕೆಲಸವನ್ನು ಮಾಡಬೇಡಿ. ಎಲ್ಲೋ ಬೇರೆ ಕಡೆ ಇಂಟ್ರ್ಯೂಗೆ ಹೋಗ್ತಾ ಇದ್ದೀನಿ, ಬೇರೆ ಕಡೆ ಕೆಲಸ ಸಿಗ್ತಾ ಇದೆ ಅಂತಕ್ಕಂಥದ್ದನ್ನು ಸ್ವಲ್ಪ ಮಟ್ಟಿಗೆ ನೀವು ಅದನ್ನು ತಡೆ ಹಿಡಿದಿದ್ದೆ ಆದರೆ ಖಂಡಿತ ನಿಮಗೆ ಜೂನ್ ನಂತರದಲ್ಲಿ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥ ಫಲ ಸಿಗುತ್ತೆ. ಹಾಗಾಗಿ ಕೇತು ಯಾವಾಗ ಪಂಚಮ ಭಾವಕ್ಕೆ ಪೂರ್ವ ಪುಣ್ಯ ಸ್ಥಾನಕ್ಕೆ ಬರುತ್ತೋ ಯಾವುದರಲ್ಲೂ ಕೂಡ ಸ್ವಲ್ಪ ಆಸಕ್ತಿ ಕಡಿಮೆ ಆಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ನಿಮಗೂ ನಿಮ್ಮ ಮಕ್ಕಳನ್ನು ಕೂಡ ಈ ಮೇಷರಾಶಿಯಲ್ಲಿದ್ದಂಥವರು ಸ್ವಲ್ಪ ನೀವು ಆಕ್ಟಿವ್ ಆಗಿ ಅದರ ಕೆಲಸದ ಮುಖಾಂತರ ಆ ಕೆಲಸಕ್ಕೆ ಎಷ್ಟು ನೀವು ಪ್ರಾಮುಖ್ಯತೆಯನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಕೊಟ್ಟಿದ್ದೆ ಆದರೆ 2026 ನಿಮ್ಮದೇ ಸುಭದ್ರವಾದ ಬದುಕು. ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ತಂದೆಯಿಂದ ಸಹಕಾರ ಸಿಗ್ತಕ್ಕಂಥದ್ದಾಗುತ್ತೆ. ಹೃದಯ ಸಂಬಂಧಿತವಾದಂಥ ಕಾಯಿಲೆಗಳು ನಿಮ್ಮನ್ನು ಬಾಧಿಸಲಿಕ್ಕೆ ಪೀಡಿಸಿದಾಗ ಶೀಘ್ರವಾಗಿ ವೈದ್ಯಕೀಯ ಸಲಹೆಯನ್ನು ಪಡ್ಕೊಳ್ತಕ್ಕಂಥದ್ರಲ್ಲಿ ಯಾವುದೇ ಕಾರಣಕ್ಕೂ ಹಿಂಜರಿಬೇಡಿ. ಮುಖ್ಯವಾಗಿ ದೂರಭಾರದ ಪ್ರಯಾಣವನ್ನು ಮಾಡ್ತಕ್ಕಂಥವರು, ಅದರಲ್ಲೂ ಕೂಡ ಈ ಟಿ ಓಡಿಸ್ತಾ ಇರ್ತಕ್ಕಂಥವರು ಅಥವಾ ಈ ಒಂದು ಟ್ರಾನ್ಸ್ಪೋರ್ಟ್ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವರು ಖಂಡಿತ ರಾತ್ರಿಯ ಸಮಯದಲ್ಲಿ
ಎಷ್ಟು ಜಾಗೃತಿ ಆಗುತ್ತೋ ಅಷ್ಟು ಜಾಗ್ರತೆಯಿಂದ ಡ್ರೈವಿಂಗ್ ಮಾಡ್ತಕ್ಕಂಥದ್ದನ್ನು ನೀವು ರೂಢಿಸ್ಕೊಳ್ಳಿ. ಗೃಹಿಣಿಯರು ಗಮನಿಸಬೇಕಾಗಿರ್ತಕ್ಕಂಥದ್ದು, ಯಾವುದಾದ್ರೂ ಪುಣ್ಯತಮವಾಗಿರ್ತಕ್ಕಂಥ ಕ್ಷೇತ್ರಗಳು ಅಥವಾ ಯಾವುದೋ ಮದುವೆ ಮುಂಜಿ ಈ ರೀತಿಯಾಗಿರ್ತಕ್ಕಂಥ ಸಂದರ್ಭಗಳಲ್ಲಿ ಸ್ವಲ್ಪ ಮರುವು ಅಂತಕ್ಕಂಥದ್ದು ನಿಮ್ಮನ್ನು ಪೀಡಿಸ್ತಕ್ಕಂಥದ್ದಾಗತ್ತೆ. ಸ್ವಲ್ಪ ಎಚ್ಚರವಾಗಿರಿ. ವಸ್ತುಗಳನ್ನು ಕಳ್ಕೊಳ್ಬಹುದಾದಂಥ ಸಂಭವ ಇರುತ್ತೆ. ಹಾಗಾಗಿ ಎಷ್ಟು ಜಾಗ್ರತೆಯಿಂದ ನೀವು ವಸ್ತುಗಳ ಬಗ್ಗೆ ಗಮನ ಕೊಡ್ತಕ್ಕಂಥದ್ದು ಕೂಡ ಅಷ್ಟೇ ಪ್ರಾಮುಖ್ಯತೆ ಆಗುತ್ತೆ. ಹಾಗಾಗಿ ಈ ಮೇಷರಾಶಿಯವರು ಖಂಡಿತವಾಗಿಯೂ ಈ 2026ನೇ ವರ್ಷ ನಿಮಗೆ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥ ವರ್ಷ ಅಂತಕ್ಕಂಥದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ನೀವು ಪುಣ್ಯತಮವಾಗಿ ಈ ವರ್ಷ ಇನ್ನೊಂದಷ್ಟು ನಿಮಗೆ ಯೋಗ ಇನ್ನೊಂದಷ್ಟು ಬರಬೇಕು ಅಥವಾ ಇನ್ನೊಂದಷ್ಟು ಯೋಗ ವೃದ್ಧಿ ಆಗಬೇಕಂದ್ರೆ ನೀವು ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು ಒಲ್ಲಿದೇವ ಸಮೇತನಾಗಿರ್ತಕ್ಕಂಥ ಸುಬ್ರಹ್ಮಣ್ಯನ ಸನ್ನಿಧಾನ. ಅದರಲ್ಲೂ ಕೂಡ 6 ಸುಬ್ರಹ್ಮಣ್ಯ ಸ್ವಾಮಿಯ ಸನ್ನಿಧಾನಗಳಿದ್ದಾವೆ. ಈ 6 ಕ್ಷೇತ್ರಗಳಿಗೆ ಮೇಷರಾಶಿಯವರು 2026 ಜೂನ್ರ ಒಳಗಡೆ ಖಂಡಿತವಾಗಿಯೂ ನೀವು ಈ 6 ಕ್ಷೇತ್ರಗಳಿಗೆ ಒಮ್ಮೆ ಒಂದೆರಡು ದಿನದಲ್ಲಿ ಒಂದೇ ಸಾರಿ ಈ ಒಂದು ಪ್ರಯಾಣವನ್ನು ಬೆಳೆಸಿ, ಈ ಒಂದು ಯಾತ್ರೆಯನ್ನು ಬೆಳೆಸಿ ನೀವು ಒಂದೊಮ್ಮೆ 6 ಕ್ಷೇತ್ರಗಳಿಗೆ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ. ನಿಮ್ಮ ಭಾಗ್ಯ ಯಾವುದೇ ಕಾರಣಕ್ಕೂ ಕೂಡ ಎಷ್ಟೇ ನಿಮ್ಮ ಭಾಗ್ಯದಲ್ಲಿ ಅಡೆತಡೆಗಳಿದ್ದರೂ ಕೂಡ ಖಂಡಿತ ಭಾಗ್ಯೋದಯ ಆಗ್ತಕ್ಕಂಥದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಇಂಥ ಸಂದರ್ಭದಲ್ಲೂ ಕೂಡ ನೀವು ದೈವ ಪ್ರೇರಣೆಯಿಂದ ಖಂಡಿತ ಆಂಜನೇಯನನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿಕೊಳ್ಳೋದ್ರಿಂದ ತ್ವಮಸ್ಮಿನ್ ಕಾರ್ಯನಿರ್ಯೋಗೆ ಪ್ರಮಾಣಂ ಹರಿಸತ್ತಮ ಹನುಮಾನ್ ಯತ್ನಮಾಸ್ತಾಯ ದುಃಖಕ್ಷಯ ಕರೋ ಭವೇತ್ ಅಂತೇಳಿ ಭಗವಂತನಾದಂತಹ ರಾಮದೂತನಾಗಿರ್ತಕ್ಕಂಥ ಆಂಜನೇಯನ ಪ್ರಾರ್ಥನೆ, ಗಣಪತಿಯ ಪ್ರಾರ್ಥನೆ, ತಾಯಿ ದುರ್ಗೆಯ ಪ್ರಾರ್ಥನೆ, ಮೊದಲನೇದಾಗಿ ಸುಬ್ರಹ್ಮಣ್ಯ, ಆಂಜನೇಯ, ಗಣಪತಿ, ದುರ್ಗಾ ಈ 4 ದೇವರನ್ನು ಮೇಷರಾಶಿಯವರು 2026ನೇ ವರ್ಷದಲ್ಲಿ ಸೂರ್ಯನಾರಾಯಣನ ಉಪಾಸನೆಯೊಂದಿಗೆ ಈ 4 ಜನಗಳನ್ನು ನೀವು ಪ್ರಾರ್ಥನೆ ಮಾಡೋದರಿಂದ ಖಂಡಿತ ನಿಮ್ಮ ಬದುಕಿನಲ್ಲಿ ಹೊಸ ಉರುಪು, ಹೊಸ ಯೋಜನೆಗಳಿಗೆ ಬೇಕಾದಂತಹ ಎಲ್ಲ ಶಕ್ತಿಯನ್ನು ಕೂಡ ಸೂರ್ಯನಾರಾಯಣನು ಕೊಡ್ತಕ್ಕಂಥವನಾಗ್ತಾನೆ. ಈ ವರ್ಷ ಸಾಧ್ಯವಾದಷ್ಟು ನೀವು ಗುರುವಾರ ಮತ್ತು ಭಾನುವಾರದ ದಿನಗಳಲ್ಲಿ ನೀವು ಯಾವುದೇ ಕಾರಣಕ್ಕೂ ಕೂಡ ಈ ದುಶ್ಚಟಾದಿಗಳಲ್ಲಿ ಮಗ್ನರಾಗಿರ್ತಕ್ಕಂಥವರು ಸ್ವಲ್ಪ ಅದನ್ನು ನೀವು ತಡೆದಿದ್ದೇ ಆದರೆ ಇನ್ನೊಂದಷ್ಟು ಶುಭತಮವಾಗಿರ್ತಕ್ಕಂಥ ಫಲಗಳು ನಿಮಗೆ ಸಿಗ್ತಕ್ಕಂಥದ್ದಾಗುತ್ತೆ. ಮನೆಯಲ್ಲಿದ್ದಂಥವರೆಲ್ಲರನ್ನು ಕೂಡ ಸೌಜನ್ಯಯುತವಾಗಿ ಮಾತನಾಡಿಸಿ ಗೌರವಯುತವಾಗಿ ಬದುಕುವಂತಹ ವ್ಯವಸ್ಥೆಯನ್ನು ಸುಭದ್ರವಾಗಿ ಮಾಡಿಕೊಳ್ಳಿ ಅಂತೇಳಿ ಈ ಮುಖಾಂತರ ತಮ್ಮಲ್ಲೆಲ್ಲರಲ್ಲೂ ಕೂಡ ಹೇಳಿ ಮತ್ತೊಮ್ಮೆ ಮೇಷರಾಶಿಯವರಿಗೆ 2026ನೇ ವರ್ಷದ ಎಲ್ಲ ಶುಭ ಫಲಗಳು ಆ ಜಗದಂಬೆಯ ಅನುಗ್ರಹದಿಂದ ಆ ಎಲ್ಲ ಮೇಷರಾಶಿಯವರಿಗೂ ಕೂಡ ಸಿಗುವಂತಾಗಲಿ ಅಂತೇಳಿ ಲೋಕ ಸಮಸ್ತ ಸುಖಿನೋ ಭವಂತು.